ಇವಾಗ ನಾ ಬ್ರೆಡ್ ಗುಲಾಬ್ ಜಾಮೂನ್ ಮಾಡಿದೆ. ಸೊ ಅದ್ರದ್ದು ಸ್ಲೇಸ್ ಎಲ್ಲ ಸೈಡ್ಸ್ ಮಾಡಿದ್ದು ಮಿಕ್ಕಿತ್ತು. ಅದ್ರದ್ದು ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅದರಿಂದ ಬ್ರೆಡ್ ಹಲ್ವಾ ಮಾಡೋಣ ಅಂತ ಐಡಿಯಾ ಬಂತು. ಸೊ ಇವಾಗ ಅದರಿಂದ ಬ್ರೆಡ್ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸಿ. ಅದಕ್ಕೆ ಮುಂಚೆ ಒಂದು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸೊ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಒಂದು ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ. 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಲೈಟಾಗಿ. ಸೊ ಲೈಟಾಗಿ ಅದನ್ನ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಓವರ್ ಹೈ ಫ್ರೈ ಮಾಡಿಬಿಡಿ, ಲೈಟಾಗಿ ಫ್ರೈ ಮಾಡಿ ಸಾಕು. ಸೊ ಈ ರೀತಿ ಫಸ್ಟ್ ಅದನ್ನ ನಾವು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದನ್ನ ಫ್ರೈ ಮಾಡಿ ಇಟ್ಕೊಂಡು ಆಮೇಲೆ ನಾವು ಬ್ರೆಡ್ದು ಸೈಡ್ಸ್ ಕಟ್ ಮಾಡಿ ಇಕ್ಕಿದ್ವಲ್ಲ ಅದನ್ನು ಹಾಕಿ ಹಲ್ವಾನ ಮಾಡೋಣ ಹೆಂಗಿರುತ್ತೆ ಅಂತ. ಸೊ ಹಲ್ವಾನ ಮಾಡಿದ್ರೆ ಚೆನ್ನಾಗೇ ಇರುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಸೊ ಬ್ರೆಡ್ಡಿಂದ ಜಾಮೂನ್ ತುಂಬಾ ಚೆನ್ನಾಗಿ ಬಂತು. ಸೊ ಅದು ಸೈಡ್ಸಲ್ಲಿಂದ ಕೂಡ ಮಾಡಿದ್ರೂ ಹಲ್ವಾ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಇವಾಗ ಮೊದಲು ನೋಡೋಣ ಹೆಂಗೆ. ಸೊ ಇವಾಗ ನಾವು ಇದನ್ನ ಫ್ರೈ ಮಾಡ್ಕೊಂಡಾಯಿತು. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಇದನ್ನ ಫಸ್ಟು. ಸೊ ಇವಾಗ ನಮ್ಮ ಗೋಡಂಬಿ ದ್ರಾಕ್ಷಿ ಫ್ರೈ ಆಗಿದೆ, ಇದನ್ನ ಎತ್ತಿ ಸೈಡ್ಗೆ ಎತ್ತಿದ್ದೀನಿ. ಸೊ ಇವಾಗ ಇದೇ ಪ್ಯಾನಲ್ಲೇ ನಾವು ಮಿಕ್ಕೋಗಿರೋಂತಹ ಬ್ರೆಡ್ನ ಕಟ್ ಮಾಡಿರೋಂತಹ ಸೈಡ್ಸ್ ಇದೆಯಲ್ಲ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನು ಈ ರೀತಿ ಇದಕ್ಕೆ ಹಾಕಿ ಲೈಟಾಗಿ 1-2 ನಿಮಿಷ ಫ್ರೈ ಮಾಡೋಣ. ಫ್ರೈ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ನಾವು ಹಾಲು ಹಾಕ್ಕೊಬೇಕು. ಹಾಲು ಒಂದು ಗ್ಲಾಸ್ ಅಷ್ಟು ಹಾಲು ಹಾಕ್ಕೊಳ್ಳಿ ಸಾಕು. ಕಾಯಿಸಿರೋ ಹಾಲನ್ನ ಹಾಕಿಬಿಟ್ಟು ಇದನ್ನು ನಿಧಾನಕ್ಕೆ ಕಲಿಸ್ಕೊಬೇಕು. ಸೊ ನಿಧಾನಕ್ಕೆ ಸಾಫ್ಟಾಗಿ ಕಲಿಸ್ಕೊಬೇಕು. ಸೊ ಅದಕ್ಕೂ ಮುಂಚೆ 1-2 ನಿಮಿಷ ಲೈಟಾಗಿ ಅದೇ ಫ್ರೈ ಆಗಬೇಕು. ಸೊ ಆ ತುಪ್ಪ ಇರುತ್ತಲ್ವ ಅದರಲ್ಲೇ ಇದನ್ನು ಫ್ರೈ ಮಾಡ್ಕೊಂಬಿಡಿ. ಸೊ ಫ್ರೈ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಸೊ ಅದರಲ್ಲೇ ಫ್ರೈ ಮಾಡ್ಕೊಂಬೋಣ. ಸೊ ಈ ರೀತಿ ಇದನ್ನು ಮಾಡಿದ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಹಾಲನ್ನ ಹಾಕ್ಕೊಬೋದು. ನೋಡಿ ಇಲ್ಲ ಜಾಸ್ತಿ ಆಗಿಬಿಟ್ರೆ ಆಮೇಲೆ ಒಂಥರ ಆಗಿಬಿಡುತ್ತೆ. ಸೊ ಜಾಸ್ತಿ ಹಾಲನ್ನ ಹಾಕ್ಕೊಂಬಿಡಿ. ಸೊ ಫಸ್ಟ್ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ನಿಮ್ಗೆ ಇನ್ನೂ ಬೇಕು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕ್ಕೊಬೋದು. ಸೊ ಈಗ ನಾನು ಸ್ವಲ್ಪ ಹಾಲನ್ನ ಹಾಕಿ ಮಾಡ್ತಿದ್ದೀನಿ. ಸೊ ನಮಗೆ ಇಲ್ಲಿ ಹತ್ತತ್ರ 1 ಗ್ಲಾಸ್ ಅಷ್ಟು ಮಿಲ್ಕ್ ಆದರೆ ಸಾಕು, ಸರಿ ಹೋಗುತ್ತೆ. ಸೊ ಬ್ರೆಡ್ ಹಲ್ವಾಗೆ ಸೊ ಈ ರೀತಿ ಒಂದು ಸ್ವಲ್ಪ ಮಾಡ್ಕೊಂಡು ನೀಟಾಗಿ ತುಂಬ ಫುಲ್ ಸಾಫ್ಟಾಗಿ ಬರಬೇಕು. ಸೊ ಫುಲ್ ಸಾಫ್ಟ್ನೆಸ್ ಆದರೆ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಬ್ರೆಡ್ ಹಲ್ವಾನೇ ತುಂಬಾ ಚೆನ್ನಾಗಿ ಬರುತ್ತೆ. ನನಗಂತೂ ಮಾಡಿ ನೋಡಿದ್ಮೇಲೆ ಗೊತ್ತಾಯಿತು, ಎಷ್ಟು ಖುಷಿ ಆಯಿತು. ಸೊ ಟೇಸ್ಟ್ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ನೀವು ಕೂಡ ಟ್ರೈ ಮಾಡಿ ಮನೇಲಿ ಹಿಂಗಿರುತ್ತೆ ಅಂತ. ಸೊ ಈಸಿಯಾಗಿ ಏನೂ ಐಟಮ್ಸ್ ಇಲ್ಲದೆ ಇರುವಾಗ ಈ ರೀತಿ ಮಾಡ್ಕೊಂಡು ತಿಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಲೆಸ್ ಬಜೆಟಲ್ಲಿ ಕೂಡ ನಾವು ಹಲ್ವಾ ಮಾಡ್ಕೊಬೋದು. ಇವಾಗ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಶುಗರ್ನ ಹಾಕ್ತಾಯಿದ್ದೀನಿ. ಸೊ ಹಾಕಿ ಇದು ಶುಗರ್ ಮೆಲ್ಟ್ ಆಗೋವರೆಗೂ 1-2 ನಿಮಿಷ ಸ್ಲಿಮ್ ಫ್ಲೇಮಲ್ಲೇ ಕಲಿಸ್ಕೊಳ್ಳಿ. ಹಾಗೆ ಇದಕ್ಕೆ ಗೋಡಂಬಿ ದ್ರಾಕ್ಷಿನ ಕೂಡ ಹಾಕ್ಕೊಂಬಿಡಿ. ಸೊ ಹಾಕಿ ನೀಟಾಗಿ ಫ್ರೈ ಮಾಡಿ ಹಾಗೆ ಇದಕ್ಕೆ ಸ್ವಲ್ಪ ಕೋವಾನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ನಿಮಗೆ ಬೇಕ್ರಿಯಲ್ಲಿ ಕೇಳಿದ್ರೆ ನಿಮಗೆ ಕೋವಾ ಕೊಡ್ತಾರೆ. ಸೊ ಕೋವಾನ ಕೂಡ ಇದಕ್ಕೆ ಆ್ಯಡ್ ಮಾಡಿ. ಸೊ ಆ್ಯಡ್ ಮಾಡಿಬಿಟ್ಟು ಎಲ್ಲನೂ ನೀಟಾಗಿ 1-2 ನಿಮಿಷ ಚೆನ್ನಾಗಿ ಕಲಿಸ್ಬಿಡಿ. ಕಲಿಸಾದ್ಮೇಲೆ ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡ್ರೆ ಸಾಕು, ನಮಗೆ ನಮ್ಮ ಹಲ್ವಾ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋತಿದ್ದೀನಿ, ಯಾಕಂದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಅದಕ್ಕೋಸ್ಕರ. ಸೊ ಇನ್ನು ಸ್ವಲ್ಪ ಗಟ್ಟಿಯಾಗಿದೆ ಅದಕ್ಕೆ ನಾನು ಹಾಲು ಹಾಕ್ತಿದ್ದೀನಿ. ನಾನು ಹೇಳಿದ 1 ಗ್ಲಾಸ್ ಅಷ್ಟು ಹಾಲಾದರೆ ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಬ್ರೆಡ್ಗೆ. ಸೊ ನೀವು ಅಷ್ಟೇ 1 ಗ್ಲಾಸ್ ಅಷ್ಟು ಮಿಲ್ಕ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ಕೋವಾನ ಆ್ಯಡ್ ಮಾಡ್ತೀನಿ. ಇನ್ನು ಹಲ್ವಾ ಕೋವಾನ ಹಾಕಿದ್ರೆ ಟೇಸ್ಟ್ ಅಂದರೆ ಅದು ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಕೋವಾ ಇಲ್ಲಂದ್ರೂ ಪರವಾಗಿಲ್ಲ. ನಿಮಗೆ ಒಂದು ವೇಳೆ ಕೋವಾ ಸಿಕ್ಕಿಲ್ಲ ಅಂತಂದರೆ ಹಾಗೆ ಮಾಡ್ಕೊಳ್ಳಿ. ಸೊ ಕೋವಾ ಸಿಕ್ಕಿದ್ರೆ ಕೋವಾ ಹಾಕ್ಕೊಂಡು ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಹಲ್ವಾ ಕೋವಾ ಇದ್ರೇ ಆ ಟೇಸ್ಟ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಸೊ ನೋಡಿ ಈ ರೀತಿ ಈ ಹಲ್ವಾ ನಾವು ಬಿಸಿಯಾಗಿ ಸರ್ವ್ ಮಾಡ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೂಲ್ ಆದಮೇಲೆ ತಿಂದರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಿಸಿಗಿಂತ ಸ್ವಲ್ಪ ಕೂಲ್ ಆದಮೇಲೆ ತಿಂದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಮಾಡಿ ನೋಡಿ ಟೇಸ್ಟ್ ಮಾಡಿದ್ರು ನಮ್ಮಮ್ಮ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ. ಹಾಗೆ ಹೇಗಿದೆ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯಾಗಿ ಹೊಸ ಅಡುಗೆಗಳನ್ನ ಮಾಡಿಕೊಂಡು ಹಾಗೆ ಲೆಸ್ ಬಜೆಟಲ್ಲಿ ಮಾಡಿಕೊಂಡು ಮನೆಯವರೆಲ್ಲರೂ ಖುಷಿ ಪಡಿಸ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತಲ್ವ. ಸೊ ನೀವು ಕೂಡ ಹಾಗೆ
ಒಳ್ಳೊಳ್ಳೆ ಕುಕ್ಕಿಂಗ್ ಮಾಡಿ ಹಾಗೆ ನಿಮ್ಮ ಮನೆಯವ್ರನ್ನ ಖುಷಿಪಡಿಸಿ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳಿ. ಸೊ ನೋಡಿ ಈ ರೀತಿ ಫೈನಲಿ ನಮ್ಮ ಬ್ರೆಡ್ ಹಲ್ವಾ ರೆಡಿಯಾಗಿ ಹೋಗಿದೆ. ಸೊ ನಾನಂತೂ ನಮ್ಮ ಅಮ್ಮಂಗೆ ಕೊಟ್ಟೆ ಟೇಸ್ಟ್ ಮಾಡೋಕ್ಕೆ, ನಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವೀಡಿಯೋನ ಫುಲ್ಲಾಗಿ ವಾಚ್ ಮಾಡಿ ನನಗೀಗೆ ಸಪೋರ್ಟ್ ಮಾಡಿ, ಮತ್ತು ನನ್ನ ವೀಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನನಗೆ ತುಂಬ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸೊ ನಿಮಗೋಸ್ಕರ ಇದೇ ರೀತಿ ಹೊಸ ಹೊಸ ಅಡುಗೆಗಳ್ನ ಹಾಕಿ ರೆಸಿಪೀಸ್ನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಗಾಯ್ಸ್. ಬಾಯ್ ಬಾಯ್.